ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಟಲ್ ಲೈಫ್ ಡೈರೀಸ್. ಸೊ ನಾನಿವತ್ತು ಬೆಂಗಳೂರಿನಲ್ಲಿರುವಂಥ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದೇ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಗವಿಪುರಂ ಗುಟ್ಟಹಳ್ಳಿ, ಕೆಂಪಾಬುದಿ ಕೆರೆ ಹತ್ರ, ಅಂದರೆ ನಿಯರ್ ಬಸವನಗುಡಿ ಹತ್ರ ಈ ದೇವಸ್ಥಾನ ಇರೋದು. ಸೊ ನಾವು ಸುಮಾರು ದೇವಸ್ಥಾನಕ್ಕೆ ರೀಚ್ ಆದಾಗ 11 ಗಂಟೆ ಆಗಿತ್ತು. ತುಂಬ ಜನ ಇದ್ದರು. ಶುಕ್ರವಾರ ಆಗಿದ್ದರಿಂದ ಇಲ್ಲಿ ಪ್ರತಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ತುಂಬ ವಿಶೇಷ ಪೂಜೆಗಳು ನಡೀತಿರುತ್ತೆ. ತುಂಬ ಜನ ಬರ್ತಾರೆ ಅವತ್ತಿನ ದಿನ. ಹಾಗೆ ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ಏನು ದೇವಿಯ ರೂಪ ಇದೆ ಅದು ಸ್ವಯಂ ಬಂಡೆಯಿಂದನೇ ಸ್ಥಾಪನೆ ಆಗಿರೋದು. ಅದೇ ಸ್ಥಾಪನೆ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಅಂತ ಕರೀತಾರೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಜನ ಇದ್ದರು. ಆಮೇಲೆ ಇಲ್ಲಿ ಹೇಗಪ್ಪ ಅಂದರೆ ಕ್ಯೂ ಸಿಸ್ಟಮು, ಟಿಕೆಟ್ಸ್ ಇದೆ. 200 ರುಪೀಸ್ ಟಿಕೆಟ್ ಕ್ಯೂ ಇದೆ, ಮತ್ತು 100 ರುಪೀಸ್ಗಿದೆ, ಮತ್ತು ಫ್ರೀ ದರ್ಶನ ಕೂಡ ಸಿಗುತ್ತೆ. ಇಲ್ಲಿ ದರ್ಶನ ಮಾಡಬೇಕಾದ್ರೆ ತುಂಬ ಹೊತ್ತು ನಮಗೆ ದೇವ್ರನ್ನ ನೋಡೋದಕ್ಕೆ ಅವಕಾಶ ಸಿಗಲ್ಲ. ಹಾಗಾಗಿ ಅಲ್ಲಿ ಒಳಗಡೆ ನಾನು ಯಾವುದೇ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಮತ್ತು ನಾವು ಹೋದಾಗ ಇನ್ನೂ ದೇವಿಗೆ ಅಲಂಕಾರ ಮಾಡಿರಲಿಲ್ಲ. ಆಗಷ್ಟೇ ಪೂಜೆ ಸ್ಟಾರ್ಟ್ ಮಾಡಿದರು. ಬಟ್ ಅಲಂಕಾರ ಮಾಡಿದ್ರೆ ನೋಡಿ ದೇವ್ರು ಈ ಥರ ಕಾಣಿಸುತ್ತೆ. ನಾನು ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾವು ಆನ್ ದ ವೇ ಬರ್ತಾ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ. ಇದಿರೋದು ಗಿರಿನಗರಲ್ಲಿ. ಸುಮಾರು ನಾನು 3 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ, ನಾವೇನಾದರೂ ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಇಲ್ಲಿ ಒಂದು ಕಾಯಿ ಕೊಡ್ತಾರೆ. ಅದನ್ನು ಕಟ್ಟಿ 16 ದಿನ ನಾವು ಪೂಜೆ ಮಾಡಬೇಕಾಗಿರುತ್ತೆ. ಒಂದು ಶ್ಲೋಕ ಕೂಡ ಹೇಳ್ಕೊಳಕ್ಕೆ ಹೇಳಿರ್ತಾರೆ. ಅದನ್ನು ಪ್ರತಿದಿನ ನಾವು 108 ಸಲ 16 ದಿನ ಹೇಳ್ಬೇಕಾಗುತ್ತೆ. 16ನೇ ದಿನಕ್ಕೆ ನಾವು ಕಾಯಿ ಬಿಚ್ಚಿ ಅದರಲ್ಲಿ ಸಿಹಿ ಮಾಡ್ಕೊಂಡು ತಿನ್ನಬೇಕು. ಇಲ್ಲಿ ದೇವಸ್ಥಾನದೊಳಗಡೆ ನಾವು ಯಾವುದೇ ರೀತಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೆಗಿಯೋ ಆಗಿಲ್ಲ. ಸೊ ಹಾಗಾಗಿ ನಾನು ದೇವ್ರು ತೋರಿಸೋದಕ್ಕಾಗಲಿಲ್ಲ. ಬಟ್ ನಾನಿಲ್ಲಿ ಒಂದು ದೇವ್ರನ್ನ ಫೋಟೋ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಈ ರೀತಿ ಇದೆ ಅಲ್ಲಿ ದೇವರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಬರ್ತಾ ಆನ್ ದ ವೇ ನನ್ನ ಮಗಳು ವಿಡಿಯೋಸ್ನ ನೋಡ್ತಾ ಇದ್ದೆ. ಶಿ ಈಸ್ ಆಲ್ರೆಡಿ 1.5 year old. ಈ ವಿಡಿಯೋ ಬಂದು 4th ಮಂತಲ್ಲಿ ರೆಕಾರ್ಡ್ ಮಾಡಿರೋಂಥ ವಿಡಿಯೋ. ಇಟ್ಸ್ ಟ್ರೂ, ಟೈಮ್ ಫ್ಲೈಸ್. ಸೊ ಎಷ್ಟು ಬೇಗ ದೊಡ್ಡವರಾಗ್ತಾ ಇರ್ತಾರಲ್ವ. ಸೊ ನೋಡ್ತಾ ಇದ್ರೆ ಮೊನ್ನೆ ಹುಟ್ಟಿದಾಗಿದೆ. ಆಲ್ರೆಡಿ ಶಿ ಈಸ್ 1.5 year. ಹಾಗೆ ಬರ್ತಾ ಅವಳಿಗೆ ಒಂದಷ್ಟು ಟಾಯ್ಸ್ನ ತೊಗೊಳ್ಬೇಕಾಗಿತ್ತು. ಸೊ ಹಾಗಾಗಿ ಶಾಪಿಗೆ ಹೋಗಿ ನೋಡ್ತಾ ಇದ್ದೆ. ಸೊ ಇವಾಗಂತೂ ಫಸ್ಟ್ ಕಾನ್ಸಂಟ್ರೇಷನ್ ನನಗೆ ಟಾಯ್ಸ್ ಸೆಕ್ಷನ್ ಕಡೆನೇ ಹೋಗುತ್ತೆ. ಹಾಗೆ ನೋಡ್ತಾ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಯೂಸ್ ಮಾಡ್ತಿದ್ದೆ ಅಂತ ಒಂದು ಪಿಗ್ಗಿ ಬ್ಯಾಂಕ್ ನನಗೆ ಕಾಣಿಸ್ತು. ಸೊ ದಿಸ್ ಈಸ್ ದಿ ಒನ್. ಸೊ ಇದರಲ್ಲಿ ನಾವು ಕಾಯಿನ್ ಹಾಕಿದ್ರೆ ಅದು ಡಾಗ್ ಆಚೆ ಬಂದು ಆ ಕಾಯಿನ್ ತೊಗೊಂಡು ಒಳಗೆ ಹೋಗ್ತಿತ್ತು. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.